ಇನ್ನು ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಕನಸಿನ ಸಿನಿಮಾ ಶಾಂತಿ ಕ್ರಾಂತಿ ರಿಲೀಸ್ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸಿನಿಮಾ ರಿಲೀಸ್ ಆಗಬೇಕು ಅಂತ ಸುದ್ದಿ ಸದ್ದಾಗ್ತಿದ್ದಂತೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಶುರುವಾಗಿತ್ತು ಒಂದು ದಿಟ್ಟ ಅಭಿಯಾನ. ಆ ಅಭಿಯಾನ ಅಬ್ಬರಕ್ಕೆ ಈಗ ಒಂದು ದೊಡ್ಡ ಬಿಗ್ ಅಪ್ಡೇಟ್ ಅನ್ನುವಂಥದ್ದು ಸಿಕ್ಕಿದೆ. ಅದೇನು ಅಂತೀರಾ? ಹಾಗಾದರೆ ನಾನು ನಿಮಗೆ ಒಂದು ರಿಪೋರ್ಟನ್ನು ತೋರಿಸ್ತೀವಿ. ಆ ರಿಪೋರ್ಟನ್ನು ನೋಡಿಕೊಂಡು ಬನ್ನಿ. ಶಾಂತಿ ಕ್ರಾಂತಿ ರಿಲೀಸ್ ಅದು ಸದ್ಯಕ್ಕಂತೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸೋರ್ಸ್ಗಳನ್ನ ಹುಡುಕ್ತಾ ಇದ್ದೀವಿ. ಅದು ಸಿಕ್ತಿದ್ದಂಗೆ ನಾವು ಮಾಡ್ತೀವಿ ಅನ್ನೋದನ್ನ ನಿಮ್ಗಳಿಗೆ ಹೇಳ್ಬಿಟ್ಟೆ ಅದಕ್ಕೆ ಓಂಕಾರ ಹಾಕ್ತೀವಿ. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ಗೆ 35 ವರ್ಷದ ಸಂಭ್ರಮ. ಸ್ಯಾಂಡಲ್ವುಡ್ ಕನಸುಗಾರ ರವಿಚಂದ್ರನ್ ಡ್ರೀಮ್ ಫಿಲ್ಮ್. ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆದ್ರೂ ಸದ್ದಾಗಿತ್ತು ಸಿನಿಮಾ. 1991ರಲ್ಲಿ ಭಾರತೀಯ ಸಿನಿ ಲೋಕದಲ್ಲಿ ವಿ ರವಿಚಂದ್ರನ್ ಸಂಚಲನ ಮಾಡಿದ್ರು. ಶಾಂತಿ ಕ್ರಾಂತಿ ಚಿತ್ರವನ್ನ ಕನ್ನಡದ ಜೊತೆಗೆ ತೆಲುಗು, ತಮಿಳು ಹಾಗೂ ಹಿಂದಿಯಲ್ಲೂ ಮಾಡಿ ಆಗಲೇ ಪ್ಯಾನ್ ಇಂಡಿಯಾ ಫೀಲ್ಡ್ಗೆ ಎಂಟ್ರಿ ಆಗಿದ್ರು. ಹಾಡುಗಳ ಮೂಲಕ ಸಿನಿಮಾ ಹಂಗಾಮ ಮಾಡಿದ್ರು. ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಯಶಸ್ಸು ಸಿಕ್ಕಿರ್ಲಿಲ್ಲ. ಇತ್ತೀಚೆಗೆ ಜೆನ್ಜಿ ಕಾಲದಲ್ಲಿ ಇದೇ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ಲೇಬೇಕು ಅಂತ ಸ್ಯಾಂಡಲ್ವುಡ್ ನಲ್ಲಿ ಸದ್ದಾಯ್ತು. ಇದಕ್ಕೆ ಕ್ವಿಕ್ ಆಗಿ ಸ್ಪಂದಿಸಿದ ಅಶ್ವವೇಗ ಟೀಮ್ ನಿಂದ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿದ್ವಿ. ರವಿಚಂದ್ರನ್ಗಾಗಿ ಒಂದು ಟಿಕೆಟ್ ಮೂಲಕ ರಾಯಲ್ ಸಲ್ಯೂಟ್ ಮಾಡೋಣ ಅಂತ ಜಯಪ್ರಕಾಶ್ ಶೆಟ್ಟಿರವರು ಕರೆ ಕೊಟ್ರು. ನನ್ನ ಒಂದು ಅಪೀಲ್ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ಸೌಭಾಗ್ಯವನ್ನ ನಾವು ಪಡೆದಿದ್ದೀವಿ. ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಪಿಕ್ಚರ್ ರಿಲೀಸ್ ಆದರೆ ಒಂದು ವೇಳೆ ನಾವೆಲ್ಲರೂ ಸೇರಿ ಅವ್ರಿಗೊಂದು ರಾಯಲ್ ಗಿಫ್ಟ್, ರಾಯಲ್ಟಿ ಯಾಕೆ ಕೊಡಬಾರ್ದು? ನನ್ನ ಲೆಕ್ಕ ಪ್ರಕಾರ ಒಂದು ವೇಳೆ ಸಿನಿಮಾ ರಿಲೀಸ್ ಆದ್ರೆ 5 ಲಕ್ಷ ಜನ 200 ರೂಪಾಯಿ ಮುಖಬೆಲೆಯ ಆ ಟಿಕೆಟ್ ಅನ್ನ ಬುಕ್ ಮಾಡಿದ್ರೆ 10 ಕೋಟಿ ರೂಪಾಯಿ ಸಂಗ್ರಹವಾಗುತ್ತೆ. 10 ಲಕ್ಷ ಜನ 200 ರೂಪಾಯಿಯ ಟಿಕೆಟ್ ಅನ್ನ ಬುಕ್ ಮಾಡಿದ್ರೆ 20 ಕೋಟಿ ಸಂಗ್ರಹವಾಗುತ್ತೆ. 25 ಲಕ್ಷ ಜನ 200 ರೂಪಾಯಿ ಟಿಕೆಟ್ ಖರೀದಿ ಮಾಡಿದ್ರೆ 50 ಕೋಟಿ ಸಂಗ್ರಹವಾಗುತ್ತೆ. ರವಿಚಂದ್ರನ್ಗಾಗಿ ಒಂದು 200 ರೂಪಾಯಿ ಟಿಕೆಟ್ ತಗೊಳ್ರಿ, ಅಥವಾ ನಿಮ್ಮ ಫ್ರೆಂಡ್ಸ್ ಕೊಡ್ರಿ ರವಿಚಂದ್ರನ್ಗಾಗಿ. ಯಾಕಂದ್ರೆ ನಮಗೆ ರವಿಚಂದ್ರನ್ಗೆ ಗಿಫ್ಟ್ ಆಗಿ ಗೂಗಲ್ ಪೇ ಮಾಡಕ್ ಆಗಲ್ಲ, ಆದ್ರೆ ಸಿನಿಮಾದ ಮುಖಾಂತರ ಅವರಿಗೆ ಒಂದು ರಾಯಲ್ ಸೆಲ್ಯೂಟ್ ಅಂದ್ರೆ ರಾಯಲ್ ಗಿಫ್ಟ್ ನಾವು ಯಾಕೆ ಒಂದು ಸಣ್ಣ ಒಂದು ಪ್ರಯತ್ನ 200 ರೂಪಾಯಿಯ ಪ್ರಯತ್ನ ಯಾಕೆ ಮಾಡಬಾರ್ದು? ಒಂದು 5 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ 25 ಲಕ್ಷ ಜನ 200 ರೂಪಾಯಿ ಟಿಕೆಟ್ ತಗೊಂಡ್ರು 50 ಕೋಟಿ, 50 ಲಕ್ಷ ಜನ 200 ರೂಪಾಯಿದು ಟಿಕೆಟ್ ತಗೊಂಡ್ರು 100 ಕೋಟಿ. ಅದರಲ್ಲಿ ರವಿಚಂದ್ರನ್ಗೆ ಬರೋದು 40 ರಿಂದ 45 ಕೋಟಿ. ನನ್ನ ಒಂದು ಕನಸಪ್ಪ, ರವಿಚಂದ್ರನ್ಗಾಗಿ ನಾನೊಂದು 200 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದೀನಿ. ಇದೊಂದು ಟ್ರೆಂಡ್ ಆಗಲಿ, ರವಿಚಂದ್ರನ್ಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಡೋಣ. ಯಾಕೆಂತಂದ್ರೆ ಜಗ್ಗೇಶ್ ಒಂದು ಮಾತನ್ನ ಹೇಳ್ತಾ ಇದ್ರು, ಆ ಕೈ, ಆ ಸಂಸ್ಥೆ ಲಕ್ಷಾಂತರ ಜನರಿಗೆ ಅನ್ನ ಹಾಕಿದೆ, ಬಗೆಯ ಅನ್ನ ಹಾಕಿದೆ, ವಿಧ ವಿಧದ ರೀತಿಯಲ್ಲಿ ಆ ಅನ್ನ ಹಾಕಿದಂತ ಕೈ ಖಾಲಿಯಾಗಬಾರದು. ರವಿಚಂದ್ರನ್ ಮತ್ತೆ ಆ ರಾಯಲ್ ಆಗಿ ನಮ್ಮ ಮುಂದೆ ಬರಬೇಕು. ಇದು ರಾಯಲ್ ರವಿಚಂದ್ರನ್ ಅವರಿಗೆ ರಾಯಲ್ಟಿ, ರಾಯಲ್ ಗಿಫ್ಟ್ ಕನ್ನಡಿಗರ ಕಡೆಯಿಂದ ಆಗ್ಲಿ ಅಂತ ಹೇಳಿ ನಮ್ಮ ಒಂದು ಅಭಿಯಾನ. ಅಶ್ವವೇಗ ಅಭಿಯಾನದ ರೀಲ್ಸ್ ಬರೀ ನಮ್ಮಲ್ಲಿ ಮಾತ್ರವಲ್ಲ, ಅದೆಷ್ಟೋ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಅಲೆ ಎಬ್ಬಿಸಿತ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ ಸಿನಿ ಅಭಿಮಾನಿಗಳು ಸ್ಪಂದಿಸಿದ್ರು. ಹೌದು, ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂತ ದನಿಗೂಡಿಸಿದ್ರು. ಇಲ್ಲೇ ಇರೋದು ಟ್ವಿಸ್ಟ್. ಶಾಂತಿ ಕ್ರಾಂತಿ ರಿಲೀಸ್ ಅಭಿಯಾನ ಹಾಗೂ ವೈರಲ್ ನ್ಯೂಸ್ ಸಂಚಲನದ ಬೆನ್ನಲ್ಲೇ ಸಿನಿಮಾದ ಕಾಪಿರೈಟ್ ಹೊಂದಿರುವ ರವಿಚಂದ್ರನ್ ರವರ ತಮ್ಮ ಬಾಲಾಜಿ ಖುದ್ದು ಮುಂದೆ ಬಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟೇ ಬಿಟ್ರು. ಶಾಂತಿ ಕ್ರಾಂತಿ ಚಿತ್ರದ ನೆಗೆಟಿವ್ಸ್ ಮೆಲ್ಟ್ ಆಗಿದ್ರಿಂದ ಪ್ರಾಬ್ಲಮ್. ಯಾವ್ದಾದ್ರೂ ಸೋರ್ಸ್ ಸಿಕ್ರು ಶಾಂತಿ ಕ್ರಾಂತಿ ರಿಲೀಸ್, ರೆಕಾರ್ಡಿಂಗ್, ಸೆನ್ಸಾರ್ ಸೇರಿ ಮ್ಯೂಸಿಕ್ ಅಪ್ಡೇಟ್ಗೆ ರೆಡಿ. ರಿಲೀಸ್ಗೆ ಎಲ್ಲ ಪಕ್ಕ ಆದ್ರೆ ಘೋಷಣೆ ಮಾಡುವ ಭರವಸೆ. ಶಾಂತಿ ಕ್ರಾಂತಿ ರಿಲೀಸ್ ಸದ್ದು ಹಾಗೂ ಅಭಿಯಾನಕ್ಕೆ ಎಚ್ಚೆತ್ತ ಬಾಲಾಜಿ ವೀರಸ್ವಾಮಿ ಪಕ್ಕ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ಗೆ ರಿಲೀಸ್ ಅನ್ನೋದೆಲ್ಲ ಸುಳ್ಳು. ಸಿನಿಮಾದ ನೆಗೆಟಿವ್ಸ್ ಮೆಲ್ಟ್ ಆಗಿರೋದ್ರಿಂದ ಬೇರೆ ಸೋರ್ಸ್ಗೆ ಹುಡುಕ್ತಾ ಇದ್ದೀವಿ. ನಾನು ನಮ್ಮಣ್ಣ ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮ್ಯೂಸಿಕ್ ರೆಕಾರ್ಡಿಂಗ್ ಸೇರಿ ಸೆನ್ಸಾರ್ ಸಹ ಆಗಬೇಕಾಗುತ್ತೆ. TDS ಸಹ ಮಾಡಿಸ್ಬೇಕು. ಇವೆಲ್ಲ ಆಗೋಕೆ 1 ವರ್ಷವಾದ್ರೂ ಬೇಕಾಗಬಹುದು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ನಾನೇ ಈ ಬಗ್ಗೆ ಅನೌನ್ಸ್ ಮಾಡ್ತೀನಿ ಅಂತ ಬಾಲಾಜಿ ಸ್ಪಷ್ಟನೆ ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ವೀರಸ್ವಾಮಿ. ನಾನಿವತ್ತು ಬಂದಿರೋ ವಿಚಾರ ಶಾಂತಿ ಕ್ರಾಂತಿ ರಿಲೀಸ್. ಮೊದಲನೇದಾಗಿ ನೀವೆಲ್ಲ ಶಾಂತಿ ಕ್ರಾಂತಿ ಸಿನಿಮಾಗಾಗಿರ್ಬೋದು, ನಮ್ಮ ಅಣ್ಣನಿಗಾಗಿರ್ಬೋದು, ನಮಗಾಗಿರ್ಬೋದು, ನೀವು ತೋರಿಸಿರೋ ಪ್ರೀತಿ ಅಪಾರವಾದದ್ದು.
ಅದಕ್ಕೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನಿಮ್ಮ ಈ ಒಂದು ಪ್ರೀತಿ ಶುರುವಾಗಿದ್ದ ಒಂದು 2-3 ದಿನಕ್ಕೇ ನಾನು ನಮ್ಮ ಅಣ್ಣ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ನಾವು ಮಾತಾಡಿದ್ವಿ. ಅವತ್ತಿಂದ ನಮ್ಮ ಪ್ರಯತ್ನ ಅವತ್ತಿಗೆ ಶುರುವಾಗಿದೆ. ಬಟ್ ಏನು ನಿಮಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನಾನು ಏನಕ್ಕೆ ಇವತ್ತು ಬಂದಿದ್ದೀನಿ ಅಂದರೆ, ಶಾಂತಿ ಕ್ರಾಂತಿ ನೆಗೆಟಿವ್ಸ್ ಮೆಲ್ಟ್ ಆಗೋಗಿದೆ. ಸೊ ಮೆಲ್ಟ್ ಆದಾಗ ಅದನ್ನು ನಾವು ಇವತ್ತಿನ ಒಂದು ಟೆಕ್ನಾಲಜಿಗೆ ತೊಗೊಂಬಂದು ಮಾಡೋದು ತುಂಬ ಕಷ್ಟ. ನಾವು ತುಂಬ ಬೇರೆ ಸೋರ್ಸ್ಗಳನ್ನೆಲ್ಲನೂ ಇನ್ನೂ ಹುಡುಕ್ತಾ ಇದ್ದೀವಿ. ಅದರಿಂದ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದನ್ನು ಮಾಡೋ ಆಸೆ ನಮ್ಮೆಲ್ಲರಿಗೂ ಇದೆ. ಅದನ್ನು ನಿಮ್ಮ ಮುಂದೆ ತೊಗೊಂಬಂದು ಕೊಡಬೇಕು ಅನ್ನೋ ಆಸೆ ನಮಗಿದೆ. ಆದರೆ ಯಾವುದೇ ಸೋರ್ಸ್ ಸಿಕ್ಕಿದ್ರೂ ಸಹ ಒಂದು ವಿಷಯ ಏನು ನಿಮಗೆಲ್ಲ ಹೇಳ್ಬೇಕಾಗಿರೋದು ನನಗೇನು ಅಂದರೆ, ಅದು ನಾನು ನಾಳೆ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರು ಅದು 8 ತಿಂಗಳು 10 ತಿಂಗಳು ಇಲ್ಲ 1 ವರ್ಷ ಇಲ್ಲ ಅದ್ರ ಮೇಲೇನೂ ಆಗ್ಬೋದು. ಅದು ಏನಕ್ಕೆ ಅಂದರೆ, ಮತ್ತೆ ನಾವು ಕಲರಿಂಗ್ ಮಾಡಬೇಕು, ನೆಗೆಟಿವ್ಸ್ ಫೇಡ್ ಔಟ್ ಆಗಿರುತ್ತೆ, ಮತ್ತು ಮ್ಯೂಸಿಕ್ ಮಾಡಿಸ್ಬೇಕು, ರೆಕಾರ್ಡಿಂಗ್ ಮಾಡಿಸ್ಬೇಕು, ಎಫೆಕ್ಟ್ಸ್ ಮಾಡಿಸ್ಬೇಕು, DI ಮಾಡಿಸ್ಬೇಕು, ಸೆನ್ಸಾರ್ ಮಾಡಿಸ್ಬೇಕು, ಈ ಥರ ತುಂಬ ವಿಷಯಗಳಿದೆ. ಅದನ್ನು ಅವತ್ತೇ ನಮ್ಮಣ್ಣ ಅದ್ಭುತವಾದಂಥ ಕ್ವಾಲಿಟಿಲಿ ಕೊಟ್ಟಂಥ ಒಂದು ಚಿತ್ರ. ಇದನ್ನು ಇವತ್ತು ನಿಮ್ಮ ಆಸೆಗಳಿಗೆ ನಾವು ತೊಗೊಂಬಂದು ಬಿಡಬೇಕಾದ್ರೆ ಅದು ಅಷ್ಟೇ ಚೆನ್ನಾಗಿರಬೇಕು. ಇವತ್ತಿನ ಒಂದು ಇದಕ್ಕೆ ನಿಮಗೆಲ್ಲ ಖುಷಿ ಕೊಡೋಂಥ ಒಂದು ಸೌಂಡ್ ಸಿಗಬೇಕು, ಒಂದು ಡಾಲ್ಬಿ ಮಾಡಿಸ್ಬೇಕು, DTS ಮಾಡಿಸ್ಬೇಕು, ಅಟ್ಮಾಸ್ ಮಾಡಿಸ್ಬೇಕು, ಇಷ್ಟು ವಿಷಯಗಳಿದೆ. ಆಮೇಲೆ ಇನ್ನೊಂದೊಂದು ಸ್ಪಷ್ಟನೆ ಕೊಡ್ತೀನಿ. ತುಂಬ ಜನ ನನಗೆ ಮಾಧ್ಯಮಗಳು, ಅಭಿಮಾನಿಗಳು, ನಮ್ಮ ಕಲಾ ರಸಿಕರು ಎಲ್ಲರೂ ನಮಗೆ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ರಿಲೀಸ್ ಮಾಡ್ತಾಯಿದ್ದಾರೆ ಸಿನಿಮಾ, ಅಕ್ಟೋಬರ್ ರಿಲೀಸ್ ಮಾಡ್ತಾಯಿದ್ದಾರೆ ಸಿನಿಮಾ ಅನ್ನೋದು ಅದು ಸುಳ್ಳು. ಅದು ಸದ್ಯಕ್ಕಂತೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸೋರ್ಸ್ಗಳನ್ನ ಹುಡುಕ್ತಾ ಇದ್ದೀವಿ. ಅದು ಸಿಕ್ತಿದ್ದಂಗೆ ನಾವು ಮಾಡ್ತೀವಿ ಅನ್ನೋದನ್ನ ನಿಮ್ಗಳಿಗೆ ಹೇಳ್ಬಿಟ್ಟೆ ಅದಕ್ಕೆ ಓಂಕಾರ ಹಾಕ್ತೀವಿ. ನಮಸ್ಕಾರ. ಸ್ಯಾಂಡಲ್ವುಡ್ನ ಕನಸುಗಾರನ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆದ್ರೆ ಟಿಕೆಟ್ ಖರೀದಿಸುವ ಮೂಲಕ ಅವರಿಗೆ ರಾಯಲ್ ಸಲ್ಯೂಟ್ ಮಾಡಬೇಕು ಅಂದ್ಕೊಂಡಿರೋ ಅಭಿಮಾನಿಗಳ ಕನಸು ನನಸಾಗುತ್ತಾ ಅಂತ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್.